ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟವನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರಕ್ಕೆ ಗಡುವು ನೀಡಿ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ ರೈತರು. ಬಹಳ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ರೈತರಿಂದ ಮತ್ತು ವಿವಿಧ ಸಂಘಟನೆಗಳಿಂದ. ಸರ್ಕಾರಕ್ಕೆ ಈಗ ಗಡುವನ್ನು ಕೊಟ್ಟಿದ್ದಾರೆ, ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ. 1 ತಿಂಗಳ ಕಾಲ, ಅಷ್ಟರೊಳಗಡೆ ನಮ್ಮ ಬೇಡಿಕೆ ಈಡೇರಬೇಕು. ಹೇಮಾವತಿ ಲಿಂಕ್ ಕೆನಾಲ್ ಕಂಪ್ಲೀಟ್ ಆಗಿ ಅದನ್ನು ಕಾಮಗಾರಿ ಸ್ಥಗಿತ ಮಾಡಬೇಕು. ತುಮಕೂರಿನ ಗುಬ್ಬಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಹಾಗೆ ವಿವಿಧ ರೈತ ಪರ ಕನ್ನಡ ಪರ ಸಂಘಟನೆಗಳು ಇವತ್ತು ತುಮಕೂರು, ಗುಬ್ಬಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಗುಬ್ಬಿಯಿಂದ ಕುಣಿಗಲ್ಗೆ ಹೇಮಾವತಿ ನೀರು ಕೊಂಡೊಯ್ಯುವ ಯೋಜನೆ ಇದು. ಸುಮಾರು 1,000 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ. ಈಗ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಯಾವುದಕ್ಕೂ ಬಗ್ಗದೆ ರೈತರು ಟೈರ್ಗೆ ಬೆಂಕಿ ಹಚ್ಚಿ ಗುಬ್ಬಿಯಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ 1 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ವಿವಿಧ ಮಠಾಧೀಶರು ಕೂಡ ಬಂದಿದ್ದರು. ಶಾಸಕ ಸುರೇಶ್ ಗೌಡ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ರೈತ ಪರ ಕನ್ನಡ ಪರ ಸಂಘ ಸಂಸ್ಥೆಗಳು ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿದ್ವಿ. ಯಾಕಂದರೆ ಇದು ನೀರಿನ ವಿಚಾರ. ಈಗ ಅಲ್ಲಿ ಕುಣಿಗಲ್ಗೆ ಮತ್ತು ನೀವು ಬೇರೆ ಬೇರೆ ಭಾಗಗಳಿಗೆ ಏನು ಹರಿಸುವಂಥ ಪ್ಲ್ಯಾನ್ ಮಾಡಿದ್ದೀರಿ, ಆ ಕಡೆ ನೀರು ಹೋದರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ರೈತರು ಏನು ಮಾಡಬೇಕು, ಬೆಳೆಗಳಿಗೆ ನಾವು ಕುಡಿಯೋದಕ್ಕೆ ಏನು ಮಾಡಬೇಕು, ಈ ರೀತಿ ಪ್ರಶ್ನೆಯನ್ನು ಈಗ ಹೋರಾಟಗಾರರು ಮಾಡಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡಿದ್ರು, ಅದನ್ನ ತಡೆ ಹಿಡಿಬೇಕು ಅಂಥೇಳಿ. ತುರುವೇಕೆರೆ, ಗುಬ್ಬಿ ಹಾಗೆ ತುಮಕೂರು ಗ್ರಾಮಾಂತರ, ತುಮಕೂರು ನಗರ ನೋಡಿ, ಆ ಎಲ್ಲ ಭಾಗದ ಜನಸಾಮಾನ್ಯರಿಗೆ ಮತ್ತು ರೈತರ ಪಾಲಿಗೆ ಇದು ಒಂದು ರೀತಿ ಶಾಪವಾಗಿ ಪರಿಣಮಿಸುತ್ತೆ ಅನ್ನುವಂಥ ಅಭಿಪ್ರಾಯಗಳು ಅಲ್ಲಿ ಬಂತು. ಹಾಗಾಗಿ ಈಗ ಕೆನಾಲ್ ನಿರ್ಮಾಣ ಏನಾಗ್ತಾ ಇದೆ, 1,000 ಕೋಟಿ ವೆಚ್ಚ ಮಾಡ್ತಾ ಇದೆ. ಸರ್ಕಾರ ಇದನ್ನು ಸ್ಥಗಿತ ಮಾಡುತ್ತಾ ಅಥವಾ ಇಲ್ವಾ, ಇದನ್ನು ಹಾಗೆ ಅವರೇನಾದರೂ ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಮತ್ತೆ ತುಮಕೂರಿನಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಯುವ ಸಾಧ್ಯತೆಗಳಿದ್ದಾವೆ. ಪೊಲೀಸರು ಶಾಂತಿಯುತ ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ ಡಿವೈಸ್ ಬಿಡ್ಬೋದು, ಐಜಿಪಿ ಇರ್ಬೋದು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾ ಇದ್ವಿ ಭಾಳ ದೊಡ್ಡ ಮಟ್ಟದ ಹೋರಾಟ ಇದು. ಒಂದು ರೀತಿ ಮರಣ ಶಾಸನ ನಮಗಿದು ಅಂಥೇಳಿ ರೈತರು, ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಹೇಗೆ ಇದು ಸವಾಲಾಗ್ಬೋದು ಮುಂದಿನ ದಿನಗಳಲ್ಲಿ? ಈಗ ಗಡುವು ಏನಾದರೂ ಮೀರಿದರೆ ಮತ್ತೆ ಇದು ಹೋರಾಟ ಭುಗಿಲೇಳೋ ಸಾಧ್ಯತೆಗಳಿದಾವ. ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ? ಪ್ರಭು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಒಂದ್ ರೀತಿ ಇವತ್ತು ರಣಾಂಗಣ ಆಗಿತ್ತು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳ್ಬೋದು. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಗಡಿ ತಾಲೂಕಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಹಿನ್ನೆಲೆ ಇರುವಂತಹ ಆರೋಪದಲ್ಲಿ ಪ್ರತಿಭಟನೆಗೆ ಕೂಡ ಇವತ್ತು 11 ಗಂಟೆಗೆ ಕರೆ ನೀಡಲಾಗಿತ್ತು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ಪೊಲೀಸರನ್ನು ಕೂಡ ಅಲ್ಲಿ ಸುಮಾರು 900ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ನಂತರದಲ್ಲಿ ಪ್ರತಿಭಟನೆಯ ಕಾವು 11 ಗಂಟೆಯ ನಂತರ ಸಾಕಷ್ಟು ಕಿಚ್ಚನ್ನು ಹಚ್ಚಿತು. ಒಂದು ಕಡೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿದ್ರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ತುಮಕೂರು ಮತ್ತೆ ಶಿವಮೊಗ್ಗಕ್ಕೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ 10ಕ್ಕೂ ಹೆಚ್ಚು ನಾಯಕರನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ನಂತರದಲ್ಲಿ ಮಠಾಧೀಶರು ಬೆಂಬಲ ಕೊಡ್ತಾರೆ. ಯಾವಾಗ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಹೋಗುತ್ತೋ ಆಗ ಸರ್ಕಾರದಿಂದ ಈಗಾಗಲೇ ತುಮಕೂರು ಜಿಲ್ಲಾಡಳಿತಕ್ಕೆ ಸದ್ಯಕ್ಕೆ ಒಂದು ಸೂಚನೆಯನ್ನು ಕೂಡ ಬಂದಿರುವಂತದ್ದು. ಸರ್ಕಾರಕ್ಕೆ ಗಡುವು ನೀಡಿ ಈಗಾಗಲೇ ಪ್ರತಿಭಟನೆಯನ್ನು ಸದ್ಯಕ್ಕೆ ಹಿಂಪಡೆದಿರುವಂತದ್ದು. 1 ತಿಂಗಳ ಕಾಲದವರೆಗೆ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ಅಲ್ಲಿ ಮಾಡ್ತಿದ್ದಂತಹ ಕೆಲಸ ಏನಿದೆ ಆ ಕೆಲಸವನ್ನು ಕೂಡ ಈಗಾಗಲೇ ಸುಮಾರು 70% 70 ಭಾಗದಷ್ಟು
ಕೆಲಸವನ್ನು ಮಾಡಿದ್ರು. ಆ ಕೆಲಸವನ್ನು ಕೂಡ ಈಗಾಗಲೇ ನಿಲ್ಸಿರುವಂತದ್ದು. ಗುಬ್ಬಿ ತಾಲೂಕಿನ ಸಂಕಾಪುರ ಗ್ರಾಮದ ಬಳಿ ಪ್ರತಿಭಟನೆಗೆ ಹೊರಟಿದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನಾಕಾರರು ಜೊತೆಗೆ ರೈತ ಮುಖಂಡರು ಎಲ್ಲರೂ ಒಟ್ಟಾಗಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ಒಂದಿಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ರು. KSRTC ಬಸ್ಗೆ ಏನು ಗಾಳಿಯನ್ನು ತೆಗೆಯುವ ಮೂಲಕ, ಚಕ್ರದ ಗಾಳಿಯನ್ನು ತೆಗೆಯುವ ಮೂಲಕ ಸಾಕಷ್ಟು ಪ್ರತಿರೋಧವನ್ನು ಕೂಡ ಒಡ್ಲಾಯಿತು. ಒಟ್ಟಾರೆ ಈಗ ಸರ್ಕಾರದ ಸೂಚನೆಯಂತೆ, ಜಿಲ್ಲಾಡಳಿತದ ಸೂಚನೆಯಂತೆ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. 1 ತಿಂಗಳ ನಂತರ ಇವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಬದ್ಧವಾಗಿಲ್ಲ ಅಂತ ಅಂದ್ರೆ ಮತ್ತೆ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅಲ್ಲಿನ ತುಮಕೂರು ಬಿಜೆಪಿಯ ಜಿಲ್ಲಾ ಮುಖಂಡರು ಜೊತೆಗೆ ಸ್ಥಳೀಯ ಶಾಸಕರುಗಳು ಕೂಡ ಈಗಾಗಲೇ ಹೇಳಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಮಾಗಡಿ ಮತ್ತು ಕುಣಿಗಲ್ಗೆ ನೀರು ತೆಗೆದುಕೊಂಡು ಹೋಗುತ್ತಾರೆ ಅಂದರೆ ಆ ಪ್ಲ್ಯಾನ್ ಇದು, ಆ ಯೋಜನೆ ಇದು. ಇಲ್ಲಿ ಹೇಮಾವತಿ ನಾಲೆಗೆ ಏನು ನೀರು ಹರಿದು ಬರುತ್ತೆ ಅಲ್ಲಿ ಬಿಟ್ಟುಬಿಟ್ರೆ ನಮಗಿಲ್ಲಿ ನೀರಿನ ಕೊರತೆ ಆಗುತ್ತಲ್ಲ, ನಮ್ಗೆ ಅಭಾವ ಆಗುತ್ತೆ. ಆ ಭಾಗದ ರೈತರಿಗೆ ಅಥವಾ ಅಲ್ಲಿನ ಜನರಿಗೆ ನೀವು ನೀರು ಕೊಂಡೊಯ್ತಾ ಇದ್ದೀರಿ. ಬೇರೆ ಮೂಲಗಳಿಂದ ನೀವು ನೀರನ್ನು ತೆಗೆದುಕೊಂಡು ಬನ್ನಿ. ನಾವು ಗುಬ್ಬಿಯರು ಏನು ಮಾಡಬೇಕು